ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಇಂದು ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯ 21ರಿಂದ 28ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳಲ್ವಾ? ಆಗ ಮೋಶೆಯು ಇಸ್ರಾಯೇಲರ ಹಿರಿಯರೆಲ್ಲರನ್ನೂ ಕೂಡ ಕರೆಸಿ ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಹಿಂದಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ. ಮತ್ತು ಹಿಸ್ಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಬಟ್ಟಲಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಿಲಿನ ನಿಲುವು ಪಟ್ಟಿಗಳ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ತರುವಾಯ ನಿಮ್ಮಲ್ಲಿ ಒಬ್ಬರು ಸೂರ್ಯ ಉದಯದೊಳಗಾಗಿ ಬಾಗಿಲಿನಿಂದ ಹೊರಗೆ ಹೋಗಕೂಡದು. ಯೆಹೋವನು ಐಗುಪ್ತ್ಯರನ್ನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲಿನ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ಅದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತವಾದ ನಿಯಮವೆಂದು ಆಚರಿಸಬೇಕು. ಯೆಹೋವನು ತನ್ನ ಮಾತಿನ ಮೇರೆಗೆ ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಈ ಆಚಾರವನ್ನು ನಡೆಸಬೇಕು. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನು ಐಗುಪ್ತ್ಯರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಜನರು ತಲೆಬಾಗಿ ನಮಸ್ಕರಿಸಿದರು. ಇಸ್ರಾಯೇಲರು ಅಲ್ಲಿಂದ ಹೊರಟು ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಪ್ರಕಾರವೇ ನಡೆಸಿದರು. ಸೊ ಇಲ್ಲಿ ಯಾವ ಮನೆಗೆ ರಕ್ತ ಹಾಕಿಲ್ಪಟ್ಟಿದೆಯೋ ಆ ಮನೆ ಒಳಗಡೆ ಇದ್ರೆ ಮಾತ್ರ ನಮಗೆ ರಕ್ಷಣೆ, ಹೊರಗೆ ಇದ್ದಲ್ಲಿ ರಕ್ಷಣೆ ಇಲ್ಲ. ಯಾವನಾದ್ರೂ ಕ್ರಿಸ್ತನಲ್ಲಿ ಇಲ್ಲದಿದ್ರೆ ಅವನು ಹೊರಗೆ ಹಾಕಲ್ಪಡ್ತಾನೆ ಅನ್ನೋದು ಹಿರಿಯರಿಗೂ ತಿಳಿಸಲ್ಪಡ್ತು. ನಮಗೆ ಭೂತಕಾಲದಲ್ಲಿ ಎಂಥ ಅನುಭವಗಳಿದ್ರೂ ಕ್ರಿಸ್ತನಲ್ಲಿ ಹೇಗಿದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯ. ಸಂಹಾರ ದೂತನು ಅಂದ್ರೆ ಸೈತಾನ್. ದೇವರಿಂದ ಅವನಿಗೆ ನೇಮಿತವಾದಂಥ ಬೇಲಿಯಲ್ಲಿ ಮಾತ್ರವೇ ಅವನ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ನಾವು ಈ ಒಂದು ಭಾಗದಲ್ಲಿ ಕಲಿತಾ ಇದ್ದೀವಿ. ಈಗ ಗಬ್ರಿಯೇಲ್, ಮಿಕಾಯೇಲ್ ಇವರಿಗೆ ವಿರುದ್ಧವಾಗಿ ಇರ್ತಾರೆ. ಯಾರಿಗೆ? ಸಂಹಾರ ದೂತನಿಗೆ ವಿರುದ್ಧವಾಗಿ ಇರ್ತಾರೆ. ಅಂದ್ರೆ ಸಂಹಾರ ದೂತ ನಮಗೇನು ಮಾಡುವುದಕ್ಕಾಗದೇ ಇರುವ ಹಾಗೆ ಗಬ್ರಿಯೇಲ್, ಮಿಕಾಯೇಲ್ ದೂತರನ್ನ ದೇವರು ನಮಗಾಗಿಟ್ಟಿದ್ದಾರೆ. ದೇವರು ಚೊಚ್ಚಲ ಮಕ್ಕಳನ್ನ ಕೊಂದು ಹಾಕುವುದಕ್ಕೆ ಅವನಿಗೆ ಅಪ್ಪಣೆ ಕೊಟ್ಟಿದ್ರು. ಯಾರಿಗೆ? ಸಂಹಾರ ದೂತನಿಗೆ. ಹಬ್ಬದ ಒಂದು ಉದ್ದೇಶ ಆಚರಣೆ. ಎರಡನೇದಾಗಿ ಮಕ್ಕಳಲ್ಲಿ ಕೆಲವು ಪ್ರಶ್ನೆಗಳು ಉಂಟಾಗುವುದಕ್ಕಾಗಿ ದೇವರು ಮಕ್ಕಳಲ್ಲಿ ಯಾಕೆ ಎಂಬ ಪ್ರಶ್ನೆಯನ್ನ ಇವತ್ತು ಇಟ್ಟಿದ್ದಾರೆ. ಮಕ್ಕಳು ಯಾವಾಗಲೂ ನೋಡಿ ಯಾಕೆ ಯಾಕೆ ಅಂತ ಕೇಳ್ತಾರೆ. ಆ ಪ್ರಶ್ನೆ ದೇವರೇ ಇಟ್ಟಿರು. ಎಲ್ಲಿಂದ ಮರಗಳು ಬಂತು? ಏಕೆ ಗುಲಾಬಿ ಕೆಂಪಾಗಿದೆ? ದೇವರು ಎಷ್ಟು ದೊಡ್ಡವನು? ಮಕ್ಕಳು ಇಂಥ ಪ್ರಶ್ನೆಗಳು ಕೇಳುವಾಗ ನಾವು ದೇವರ ಬಗ್ಗೆ ಹೇಳುವುದಕ್ಕೆ ಸಹಾಯ ಆಗ್ತದೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ ಏನಂತ ನೋಡ್ರಿ, ಮಕ್ಕಳು ಯಾಕೆ ಈ 7 ದಿನಗಳು ನೀವು ಹುಳಿ ಇಲ್ಲದ ರೊಟ್ಟಿಯನ್ನು ತಿಂತಾ ಇದ್ದೀರಾ, ಯಾಕೆ ಈ ತರ ಊಟ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನೀವು ಅವರಿಗೆ ದೇವರ ಬಗ್ಗೆ ಹೇಳುವಂಥವರಾಗಿರ್ಬೇಕು. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ 430 ವರ್ಷ ಬಂಧನದಲ್ಲಿದ್ರು. ಆಮೇಲೆ ದೇವರು ಉಪದ್ರವಗಳನ್ನು ಕಳಿಸಿ ಐಗುಪ್ತರ ದೇವತೆಗಳನ್ನ ಬಾಧಿಸಿ ನಮ್ಮನ್ನ ಬಿಡುಗಡೆ ಮಾಡಿದ್ರು ಅಂತ ಅವ್ರು ತಿಳಿಸ್ಬೇಕು. ಅದರ ಆತ್ಮಿಕ ಅರ್ಥ ಏನು? ಸೈತಾನ್ ಬಂಧನದಲ್ಲಿ ನಾವೆಲ್ಲರೂ ಇದ್ವು, ಆದ್ರೆ ಯೇಸು ಸ್ವಾಮಿ, ಈ ಪಸ್ಕದ ಕುರಿ ಯಾರು? ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಯಜ್ಞವಾಗಿ ನನಗಾಗಿ ನಿನಗಾಗಿ ಸತ್ರು ಎಂಬುದಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಹೇಳಬೇಕು ಪ್ರಿಯರೇ. ಅದು ದೇವರು ನಮ್ಮ ಬಗ್ಗೆ ಇಚ್ಛಿಸುವಂಥದ್ದಾಗಿದೆ. ನೀವು ಹೇಳ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ, ಇದು ಬಹಳ ಪ್ರಾಮುಖ್ಯ. ದೇವರು ನಮ್ಮ ಮಕ್ಕಳಿಗೆ ಇದನ್ನ ತಿಳಿಸ್ಬೇಕೆಂಬುದಾಗಿ ಆಶಿಸ್ತಾರೆ. ಸೊ ನಮ್ಮ ಮಕ್ಕಳಿಗೆ ಆತ್ಮೀಕ ಕಾರ್ಯಗಳನ್ನು ತಿಳಿಸ್ಬೇಕು, ಸತ್ಯವೇದ ವಾಕ್ಯಗಳನ್ನು ತಿಳಿಸ್ಬೇಕು, ರಕ್ಷಣೆಯ ಅನುಭವವನ್ನು ಮಕ್ಕಳಿಗೆ ತಿಳಿಸ್ಬೇಕು. ಅದು ದೇವರ ಚಿತ್ತ. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದೀರಾ.
ಅನೇಕ ವೇಳೆ ನಾವು ನಮ್ಮ ಮಕ್ಕಳಿಗೆ ವಾಕ್ಯಗಳನ್ನ ತಿಳಿಸ್ತಾ ಇಲ್ಲ, ಆರಾಧನೆ ಬಗ್ಗೆ ತಿಳಿಸ್ತಾ ಇಲ್ಲ, ರಕ್ಷಣೆ ಕುರಿತು ತಿಳಿಸ್ತಾ ಇಲ್ಲ, ಯಜ್ಞದ ಕುರಿಯ ಬಗ್ಗೆ ತಿಳಿಸ್ತಾ ಇಲ್ಲ, ಯೇಸುವಿನ ಬಗ್ಗೆ ನಾವು ತಿಳಿಸ್ತಾ ಇಲ್ಲ. ಅವ್ರಿಗೆ ಬೇರೆ ಎಲ್ಲ ಕೊಡ್ತಾ ಇದ್ದೀವಿ, ಆದರೆ ವಾಕ್ಯ ಯೇಸುವಿನ ಬಗ್ಗೆ ತಿಳಿಸೋದು ಕಡಿಮೆ ಆಗಿದೆ. ಯಾವ್ಯಾವ ಕುಟುಂಬದಲ್ಲಿ ಕಡಿಮೆ ಆಗಿದೆ ಅದನ್ನು ಜಾಸ್ತಿ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿ
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.